ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗ್ನಲ್ಲಿ ನಿಮ್ಗೆ ಯಾವ ದೇವರ ದರ್ಶನ ಮಾಡಿಸ್ತೀನಿ ಅಂತ ಹೇಳಿ ಬನ್ನಿ ಫ್ರೆಂಡ್ಸ್ ನೋಡೋಣ್ರಿ. ಬರ್ರಿ ಈಗ ನೋಡ್ರಿ ಫ್ರೆಂಡ್ಸ್, ದರ್ಶನ ಮಾಡ್ಕೊಳ್ರಿ. ಇದು ಯಾವ ದೇವರಪ್ಪ ಅಂತಂತಂದ್ರೆ ಲಕ್ಷ್ಮೀ ದೇವಿ, ದಾನಮ್ಮ ದೇವಿ ದೇವರು ಅದಾವ್ರಿ. ಇವು ಮನ್ಯಾಗೆ ಅದಾವ್ರಿ. ಎಷ್ಟು ಚಂದ ಕಟ್ಸ್ಯಾರ ನೋಡ್ರಿ ಅವ್ರ ಮನ್ಯಾಗೆ, ಎಷ್ಟು ಚಂದ. ಮತ್ತು ಡೈಲಿ ಪೂಜೆ ಮಾಡ್ತಾರೆ. ಮತ್ತು ಶುಕ್ರವಾರ ದಿನ ಎಷ್ಟು ಚಂದ ಪೂಜೆ ಮಾಡ್ತಾರೆ ಅವರು. ಬೆಳಗ್ಗೆನೂ ಅಷ್ಟು ಚಂದ ಮಾಡ್ತಾರೆ ಪೂಜೆ. ಸಾಯಂಕಾಲ ಒಂದು ತಾಸು, ಬೆಳಗ್ಗೆ ಒಂದು ತಾಸು ಪೂಜೆ ಮಾಡ್ತಾರೆ. ಭಾಳ ಚಂದ ಪೂಜೆ ಮಾಡ್ತಾರೆ ನೋಡ್ರಿ. ಲಕ್ಷ್ಮೀ ದೇವಿ, ದಾನಮ್ಮ ದೇವಿ ರೀ. ನೋಡ್ಕೊಳ್ರಿ, ನೋಡ್ರಿ ಎಷ್ಟು ಚಂದ ಮನ್ಯಾಗೆ ಕಟ್ಸ್ಯಾರ ನೋಡ್ರಿ ಇವರು. ನಾವು ನಂಬ್ತೀವಿ ರೀ ದೇವ್ರಿಗೆ. ಎಲ್ಲ ದೇವ್ರಿಗೆ ನಂಬ್ತೀವಿ ರೀ ನಾವು. ಅಂದರೆ ಎಲ್ಲ ದೇವ್ರಿಗೆ ನಂಬೇಬೇಕಾಗ್ತೈತೆ ರೀ. ನಂಬ್ತೀವಿ ರೀ ಅಷ್ಟೇ ರೀ. ನೋಡ್ರಿ ಇಲ್ಲಿ ನಾನು ಕೂತೀನಿ ಇಲ್ಲಿ. ಮತ್ತು ನಮ್ಮ ಜೊತೆ ಬಂದು ಸ್ವಲ್ಪ ಹೊರಗೆ ಹೋಗಿ ತೆಂಗಿನಕಾಯಿ ತೊಗೊಂಬರಕ್ಕೆ ಹೋಗಿದ್ರಿ ಅವರು. ಮತ್ತು ನಾನು ಅಮ್ಮ ಕೂತೀವ್ರಿ ಇಲ್ಲಿ. ನೋಡ್ರಿ ಫ್ರೆಂಡ್ಸ್, ಈಗ ನಾನು ಏನು ಮಾಡಕತ್ತೀನಿ ಅಂತಂದ್ರೆ ಸಬ್ಸಿ ಪಲ್ಯ ಮಾಡಕತ್ತೀನಿ ರೀ. ಸಬ್ಸಿ ಪಲ್ಯ ಇಲ್ಲಿ ತೊಳೆದು ಇಟ್ಟೀನಿ ರೀ. ಇಲ್ಲಿ ಕೆಂಪು ಬೇಳೆ ಅಂತಾರಲ್ರಿ, ಮಸೂರ್ ದಾಲ್ ನೆನೆ ಹಾಕಿದ್ದೆ ರೀ. ಮತ್ತು ಹಸಿಮೆಣ್ಸಿನ್ಕಾಯಿ ರೀ, ಬೆಳ್ಳುಳ್ಳಿ ಹಾಕಿ ಕೊಟ್ಟೀನಿ ರೀ. ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಇಟ್ಟೀನಿ ರೀ. ಇಲ್ಲಿ ಸಪ್ಪನ ಸಾರು ಮಾಡೀನಿ ರೀ. ನಮ್ಮ ಹುಡುಗರು ಏನು ಮಾಡ್ತಾರೆ ರೀ, ತಿಳಿ ಮಾಡು ಅಂತಂತಾರೆ ರೀ. ಈ ಥರ ಗಟ್ಟಿ ತಿನ್ನಲ್ರಿ, ಈ ಥರ ತಿಳಿ ಮಾಡ್ಬೇಕ್ರಿ ಅವರಿಗೆ. ತಿಳಿ ಮಾಡಿದ್ರೆ ಚಲೋ ಅಂತಾರೆ. ಥರ ಮಾಡೀನಿ ರೀ ನಾನು. ಈಗ ಇಲ್ಲಿ ಬಿಸಿ ಅನ್ನ ಐತ್ರಿ. ಚಪಾತಿ ಮಾಡಿದ್ರಿ, ಚಪಾತಿ ಮಾಡ್ಬೇಕಂದಿರಿ. ಲೇಟ್ ಆಗಿತ್ತು ಅಂಥೇಳಿ ಇದ್ರಾಗೆ ತಿಂತೀವಿ. ಚಪಾತಿ ಸಂಜೆಗೆ ಮಾಡ್ತೀನಿ ರೀ. ರೊಟ್ಟಿ ಅದಾವ್ರಿ, ಮಮ್ಮಿ ಕೊಟ್ಟಿದ್ದು, ಅದು ತಿಂತೀವಿ ರೀ. ಬರೀ ಸಬ್ಸಿ ಪಲ್ಯ ಮಾಡೋಣ್ರಿ. ಇದು ಬಂದ್ ಮಾಡಿಬಿಡ್ತೀನಿ ರೀ. ಎಣ್ಣೆ ಅಂತ ನಾವು ಈ ಥರ ಮಾಡ್ತೀವಿ ನಮ್ಮ ಮನ್ಯಾಗ ಸಬ್ಸಿ ಪಲ್ಯ. ನೀವು ಹೆಂಗೆ ಮಾಡ್ತೀರಿ ಗೊತ್ತಿಲ್ಲ. ನೋಡ್ರಿ, ಈಗ ಇದು ಪಲ್ಯ ಮಾಡಕತ್ತೀನಿ ನಾನು. ಈಗ ಹಸಿಮೆಣ್ಸಿನ್ಕಾಯಿ ಕುಟ್ಟಿಟ್ಟಿನ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ರೀ. ನಿಮ್ಮದು ಎಲ್ಲರೂ ಊಟ ಆಗಿತ್ತು ಅಂತ ಅನ್ಕೋತೀನಿ ರೀ ನಾನು. ಯಾಕಂದ್ರೆ ಈಗ 2:30 ಗಂಟೆ ಹೋಗಿತ್ತು ರೀ. ನೋಡ್ರಿ, ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಈಗ ನೀರು ಬಸಿದು ಬ್ಯಾಳೆ ಹಾಕ್ಬಿಡ್ತೀನಿ. ನೋಡಿರಿ, ಕೆಂಪು ಬ್ಯಾಳೆ. ನೋಡ್ರಿ, ನಾನು ಮೆಂತ್ಯ ಪಲ್ಯ ಸೊಪ್ಪು ಪಲ್ಯ ತೊಳೆದಿಟ್ಟಿದ್ದೆ ಅಲ್ರಿ, ಈಗ ಹಾಕಿದ್ದು ನೋಡ್ರಿ. ಈಗ ಅನ್ನನೂ ರೆಡಿ ಆಗಿತ್ತು ರೀ. ಇದು ನೋಡ್ರಿ, ಒಂದು ರೊಟ್ಟಿ ಐತ್ರಿ, ಕಟ್ಟಿ ರೊಟ್ಟಿ. ಮಮ್ಮಿ ಅಂದ್ರೆ ಇಲ್ಲಿ ನೋಡ್ರಿ ಎಷ್ಟು ಇದು ಐತ್ರಿ, ಕಟ್ಟಿ ಐತ್ರಿ. ಇದ್ರೊಳಗೆ ಬಿಸಿ ಸಾರು ಹಾಕಿ ತಿಂದ್ರೆ ಮಸ್ತ್ ಅನ್ನಿಸ್ತೈತೆ ನೋಡ್ರಿ. ನೋಡ್ರಿ, ಕಟ್ಟಿ ರೊಟ್ಟಿಗೆ ಹ್ಯಾಂಗೆ ಕುರು ಇವಾಗ
ಸ್ವಲ್ಪ ನೋಡಿರಿ ಅಮ್ಮಗೆ ಬಸ್ಸು ನೋಡಿರಿ ಪಲ್ಯ ರೆಡಿ ಐತೆ ನೋಡಿರಿ ಸಬ್ಸಿ ಪಲ್ಯ ಸಬ್ಸಿ ಪಲ್ಯ ರೆಡಿ ಆಗೈತಿ ಸಬ್ಸಿ ಪಲ್ಯ ನೋಡಿರಿ ಫ್ರೆಂಡ್ಸ್ ನಾನು 3 ದಿನ ಆಯಿತು ವಿಡಿಯೋನೇ ಹಾಕಿಲ್ರಿ ಫ್ರೆಂಡ್ಸ್. ಯಾಕಂತಂದ್ರೆ ನನ್ನ ಮಗಳಿಗೆ ಭಾಳ ಆರಾಮಿದ್ದಿದ್ದಿಲ್ಲ ರೀ. ಅದು ಯಾಕೆ ಆರಾಮಿದ್ದಿದ್ದಿಲ್ಲ ಆಕಿಗೆ ಏನಾಗಿತ್ತಾ ಅನ್ನೋದು ನಾನು ನಾಳಿನ ಬ್ಲಾಗ್ನಲ್ಲಿ ಕಂಟಿನ್ಯೂ ಮಾಡ್ತೀನಿ ರೀ. ಯಾಕಂತಂದ್ರೆ ಇದು 3 ದಿನ ಯಾಕೆ ವಿಡಿಯೋ ಹಾಕಿಲ್ಲ ಅಂಥೇಳಿ ಏನೂ ತಿಳ್ಕೊಬೇಡ್ರಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿರಿ. ಯಾಕಂದ್ರೆ ಪೂರ್ತಿ ವಿಡಿಯೋ ನೋಡಿರಿ, ಸ್ಕಿಪ್ ಮಾಡಾರ್ದೆ ವಿಡಿಯೋ ನೋಡಿರಿ. ಸ್ಕಿಪ್ ಮಾಡಾರ್ದೆ ವಿಡಿಯೋ ನೋಡಿರಿ ಫ್ರೆಂಡ್ಸ್. ಯಾಕಂದ್ರೆ ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ರಿ. ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ ಗೊತ್ತಾಗಲ್ರಿ. ಸ್ಕಿಪ್ ಮಾಡಾರ್ದೆ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಯಾಕಂದ್ರೆ ನಿಮ್ಮ ಸಪೋರ್ಟ್ ನಮ್ಗೆ ಭಾಳ ಅವಶ್ಯಕತೆ ಐತ್ರಿ. ನಿಮ್ಮ ಸಪೋರ್ಟ್ಲಿಂದಲೇ ನಾವು ಮುಂದೆ ಬರೋದಕ್ಕೆ ಸಾಧ್ಯ ರೀ ಫ್ರೆಂಡ್ಸ್. ಹಾಗಾಗಿ ನಮ್ಗೆ ಸಪೋರ್ಟ್ ಮಾಡಿರಿ, ವಿಡಿಯೋ ನೋಡಿರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಯಾಕೆ ಆರಾಮಿಲ್ಲ ನನ್ನ ಮಗಳಿಗೆ ಅನ್ನೋದು ನಾನು ನಾಳಿನ ಬ್ಲಾಗ್ನಲ್ಲಿ ಹೇಳ್ತೀನಿ ರೀ. ಈಗ ಆರಾಮಿಲ್ಲ ಟೈಮ್ನಾಗ ವಿಡಿಯೋ ಮಾಡೋದು ಅದು ಮನಸ್ಸನ್ನು ಬರಲ್ರಿ, ವಿಡಿಯೋ ಮಾಡೋಕ್ಕೂ ಆಗಲ್ರಿ ಫ್ರೆಂಡ್ಸ್. ಹಂಗಾಗಿ ನಾನು ವಿಡಿಯೋ ಮಾಡಿಲ್ರಿ. ಆಕಿಗೆ ಭಾಳ ಆರಾಮಿದ್ದಿದ್ದಿಲ್ಲ ರೀ. ಮತ್ತು ದವಾಖಾನಿಗೆ ಹೋಗಿ ಸಲೈನ್ ಅದು ಹಚ್ಕೊಂಡು ಬಂದೀವ್ರಿ. ಸಲೈನ್ ಅದು ಹಚ್ಕೊಂಡು ಬಂದ ಮ್ಯಾಲೆ ಸ್ವಲ್ಪ ಕಡಿಮೆ ಅನ್ಸೈತ್ರಿ. ಇಲ್ಕಂದ್ರೆ ಏನೇನೋ ಟೆಸ್ಟ್ ಹೇಳಿದ್ರಿ, ರಕ್ತ ಪರೀಕ್ಷೆ ಅದು ಮಾಡ್ಬೇಕದು ಅಂದಿದ್ರಿ. ಆಕಿಗೆ ಸ್ವಲ್ಪ ಆರಾಮ್ ಅನ್ಸೈತ್ರಿ. ಹಾಗಾಗಿ ಸ್ವಲ್ಪ ಇವತ್ತು ನಾನು ವಿಡಿಯೋ ಮಾಡಿ ಹಾಕಾಕತ್ತೀನಿ ರೀ. ಯಾಕಂದ್ರೆ ನಾನು 3 ದಿನ ಆಯ್ತು ರೀ ವಿಡಿಯೋನೂ ಹಾಕಿದ್ದಿಲ್ಲ ರೀ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಪ್ಲೀಸ್. ಸ್ಕಿಪ್ ಮಾಡಾರ್ದೆ ವಿಡಿಯೋ ನೋಡಿರಿ ನಮ್ಮದು ಅಂಥೇಳಿ ನಾನು ಇಲ್ಲಿಗೆ ನಾನು ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಫ್ರೆಂಡ್ಸ್. ಮತ್ತು ನಾವು ಏನಾರು ತಪ್ಪು ಮಾಡಾಕತ್ತೀವಿ, ಇದರಲ್ಲಿ ಏನಾರು ತಪ್ಪು ಅನ್ನಿಸ್ತಂತಂದ್ರೆ ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ, ನಾವು ಸರಿಪಡಿಸ್ಕೋತೀವಿ. ಯಾಕಂದ್ರೆ ನಮ್ಗೆ ಗೊತ್ತಾಗಲ್ಲ. ಯಾಕಂದ್ರೆ ನೀವು ವಿಡಿಯೋ ನೋಡ್ತೀರಿ, ನಾವು ಏನು ತಪ್ಪ ಎಲ್ಲಿ ಸರಿ ಅನ್ನೋದು ನಮಗೆ ಇರಲ್ರಿ. ನೀವು ಕಮೆಂಟ್ ಮಾಡಿ ಹೇಳಿದ್ರೆ ನಾವು ಸರಿಪಡಿಸ್ಕೋತೀವಿ ರೀ. ಹಾಗಾಗಿ ಕಮೆಂಟ್ನಲ್ಲಿ ಹೇಳ್ರಿ, ಏನಾರು ತಪ್ಪು ಅನ್ನಿಸ್ತಂದ್ರೆ ಕಮೆಂಟ್ನಲ್ಲಿ ಹೇಳ್ರಿ, ನಮ್ಗೆ ಸರಿಪಡಿಸ್ಕೋತೀವಿ ರೀ. ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ರೀ. ಮತ್ತು ಮುಂದಿನ ಬ್ಲಾಗ್ನಲ್ಲಿ ಮತ್ತೆ ಸಿಗೋಣ ರೀ. ಯಾಕಂದ್ರೆ ಮತ್ತೆ ಮುಂದಿನ ಬ್ಲಾಗ್ನಲ್ಲಿ ನನ್ನ ಮಗಳಿಗೆ ಏನಾಗಿತ್ತು ಅಂತ ಹೇಳಿ ಕಂಟಿನ್ಯೂ ಮಾಡ್ತೀನಿ ರೀ. ಬಾಯ್, ಗುಡ್ ನೈಟ್, ಟೇಕ್ ಕೇರ್.